ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಸಮ್ಮರ್ನಲ್ಲಿ ಅದು ತುಂಬ ಒಳ್ಳೆಯದು. ನೀರಡಿಕೆನೂ ಹೋಗುತ್ತೆ, ಬಾಯಾರಿಕೆ ಹೋಗುತ್ತೆ, ಮತ್ತು ಶರೀರಕ್ಕೆ ನೀರಿನ ಅಂಶವನ್ನು ಕೊಡುತ್ತೆ, ಮತ್ತು ಬಹಳ ತಂಪಾಗಿಡುತ್ತೆ ಶರೀರವನ್ನು. ಈಗ ನೋಡಿ, ನಾನು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಹಣ್ಣನ್ನು ಸ್ವಚ್ಛವಾಗಿ ತೊಳ್ಕೊಂಡು ಕಟ್ ಮಾಡೋಣ. ಹಣ್ಣನ್ನು ಈಗ ನೋಡಿ, ವಾಟರ್ ಮೆಲನ್ ಕಟ್ ಆಯಿತು. ಇಲ್ಲಿ ಈಗ ಇದನ್ನು ಕಟ್ ಮಾಡಿ ಸಿಪ್ಪೆ ಹೊರಗಿಂದ ತೆಗೆದು, ಇದು ವಾಟರ್ ಮೆಲನ್ ಕಟ್ ಮಾಡೋದು ಬಹಳಷ್ಟು ವಿಧಾನ ಕಾಣಿಸ್ತಾರೆ. ನಾವು ನಮ್ಗೆ ಈಸಿಯಾಗಿರೋ ಮೆಥಡಲ್ಲಿ ಮಾಡೋಣ. ನಾನು ಕಟ್ ಮಾಡಿ ಇದು ನೋಡಿ, ಡೈರೆಕ್ಟಾಗಿ ಮಿಕ್ಸರ್ ಪಾತ್ರಕ್ಕೆ ಹಾಕೋತಾ ಇದ್ದೀನಿ. ಹೀಗೆ ಇದನ್ನು ಕಟ್ ಮಾಡಿಬಿಟ್ಟು, ಇದಕ್ಕೆ ನಾವು ನೀರು ಕುಡಿಸೋದಿಲ್ಲ. ಕೆಲವೊಬ್ಬರು ನೀರು ಹಾಕಿಬಿಡ್ತಾರೆ, ಅದು ಅಷ್ಟೇನು ರುಚಿ ಇರೋದಿಲ್ಲ. ನೀರು ಹಾಕದೆ ಬರೇ ಹಣ್ಣನ್ನೇ ಹಾಕಿ ಮಾಡಬೇಕು. ಈಗ ಇದಕ್ಕೆ ನಾನು ಮೊದಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಗ್ಲಾಸ್, 1ರಿಂದ 1.5 ಗ್ಲಾಸ್ ಜ್ಯೂಸ್ ಆಗುತ್ತೆ. ನಾನು ಎಲ್ಲ ಹಣ್ಣು ಹಾಕಲಿಲ್ಲ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ಹಾಕ್ತೀನಿ. ಜಾಸ್ತಿ ಸಕ್ಕರೆ ಯಾವತ್ತೂ ಹಾಕಬಾರ್ದು, ಸ್ವಲ್ಪ ಮೈಲ್ಡ್ ಇದ್ದರೆ ಒಳ್ಳೆಯದು. ನಾನು ಇದಕ್ಕೆ 2.5 ಚಮಚ ಸಕ್ಕರೆ ಹಾಕ್ತೀನಿ. ಹಾಗೆಯೇ ಇದು ಥಂಡಿ ಪ್ರಕೃತಿಯವರಿಗೆ, ಅಂದರೆ ಶೀತ ಪದೇ ಪದೇ ಆಗೋರಿಗೆ ಶೀತ ಆಗಿಬಿಡುತ್ತೆ ಒಬ್ಬೊಬ್ಬರಿಗೆ. ಅದಕ್ಕೆ ಏನು ಮಾಡಬೇಕಂದ್ರೆ, 2 ಮೆಣಸಿನಕಾಳು ಹಾಕ್ಕೋಬೇಕು. 2 ಮೆಣಸಿನಕಾಳು, ಹಾಗೆ 1 ಏಲಕ್ಕಿ ಹಾಕಬೇಕು. 1 ಏಲಕ್ಕಿ ನೋಡಿ, ಇದನ್ನು ತೆಗೆದು ಏಲಕ್ಕಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಬೀಸೋಣ. ಈಗ ನೋಡಿ, ಬೀಸಾಯಿತು. ಇದನ್ನು ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಮತ್ತು ಐಸ್ ಏನೂ ಹಾಕಬಾರ್ದು, ಪ್ಯೂರ್ ಆದಿದ್ದು. ಇದು ನೋಡಿ, 1.5 ಗ್ಲಾಸ್ ಇದೆ, 2 ಗ್ಲಾಸ್ ತನಕ ಆಗಿದೆ. ಇನ್ನೂ ಇದರೊಳಗೆ ಇಷ್ಟೊಂದಿದೆ, 2 ಗ್ಲಾಸ್ ಆಗಿದೆ. ಹಣ್ಣಿನಲ್ಲಿ ಬರೇ ಕಾಲಾಂಶ ಹಾಕಿದ್ದು ಹಣ್ಣು. ಇದು ಈಗ ಕುಡಿಲಿಕ್ಕೆ ರೆಡಿಯಾಗಿದೆ. ಇದಕ್ಕೆ ಬೇಕಿದ್ದಲ್ಲಿ ನೀವು ಎನರ್ಜಿ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಮೇಲಿಂದ ಹಾಕ್ಕೊಳ್ಬೋದು. ಉದುರಿಸ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಡ್ರೈ ಫ್ರೂಟ್ಸ್ ಹಾಕಿ ಕುಡಿದ್ಬಿಟ್ರೆ ನಿಮಗೆ ಇದು ತುಂಬ ಹೊಟ್ಟೆನೂ ತುಂಬುತ್ತೆ, ಎಲ್ಲ ಪ್ರೋಟೀನು ಎಲ್ಲವುದು ಸಿಗುತ್ತೆ. ಎಲ್ಲ ಶರೀರಕ್ಕೆ ಬೇಕಾಗಿರೋ ಅವಶ್ಯಕತೆಗಳೆಲ್ಲ ಇದರೊಳಗಿದೆ. ನೋಡಿ, ಈ ರೀತಿ ಸಮ್ಮರ್ನಲ್ಲಿ ನೀವು ಇದನ್ನು ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ.